ನಂತರ ಎಸ್.ಕೆ. ಲಿಂಗಪ್ಪ ಸದೈವ ತಮ್ಮ ಕರ್ತವ್ಯದಲ್ಲಿ ಶಿಸ್ತು ಹಾಗೂ ನಿಷ್ಠೆಯಿಂದ ನಿರ್ವಹಿಸುತ್ತಾರೆ. ತಮ್ಮ ಉತ್ತಮ ಸಮಯ ಪಾಲನೆ ವಹಿಸಿಕೊಂಡಿರುತ್ತಾರೆ ಹಾಗೂ ಹಿರಿಯ ಅಧಿಕಾರಿಗಳ ನೇಮಿಸಿದ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ವಿಜಯಕುಮಾರ್ ಕಳೆದ ಮೇಜರ್ ಆಗಿ ಕೂಡ ಕರ್ತವ್ಯ ನಿರ್ವಹಿಸುತ್ತಾರೆ. ಇವರು ಕೂಡ ನಿಯೋಜಿಸಿದಂತೆ ಎಲ್ಲ ಕರ್ತವ್ಯಗಳನ್ನು ನಿಷ್ಠಪೂರ್ವಕವಾಗಿ ನಿರ್ವಹಿಸಿ ಈ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಸಿ ಶ್ರೀನಿವಾಸ್ GS ಶ್ರೀನಿವಾಸ್ GS ಸದೈವರು ತಮ್ಮ ಕರ್ತವ್ಯ ಶಿಸ್ತು ಮತ್ತು ನಿಷ್ಠೆಯಿಂದ ನಿರ್ವಹಿಸಿರುತ್ತಾರೆ. ಎಲ್ಲ ಗೌರವಗಳು ಭಾಗವಹಿಸಿ ನನ್ನ ಕಮಲವರ ಪ್ರಶಂಸನೆಗೆ ಪಾತ್ರರಾಗಿ ಇಂದು ಪ್ರಶಂಸಾ ಪತ್ರವನ್ನು ಸ್ವೀಕರಿಸುತ್ತಾರೆ. ತದನಂತರ ಈ ಕಾರ್ಯಕ್ರಮದ ಕೇಂದ್ರ ಕಾರ್ಯಕ್ರಮವಾದಂತಹ ಬಿಡುಗಡೆಗೆ ಸಮಾರಂಭ ಕೊಂಡಿರ್ತಾರೆ. 2015ರಲ್ಲಿ ಎಲೆಕ್ಟ್ರಾನಿಕ್ ಸಂಬಂಧಿಸಿದ 30 19ರಲ್ಲಿ ಎಲೆಕ್ಟ್ರಾನಿಕ್ ಆಗಿ 2019ರಲ್ಲಿ ಸ್ಪೆಷಲ್ ಆಗಿ 4ನೇ ಪಡೆಯ ಕರ್ತವ್ಯದಲ್ಲಿ ನಿರ್ವಹಿಸಿರುತ್ತಾರೆ. ಇಂದು ಈ ಕೊನೆಯ ತಿಂಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಮುಂಬತ್ತಿ 1ನೇ ಪಡೆಯ ಕರ್ತವ್ಯವಿರುತ್ತಾರೆ. ಸದೈವ ತಮ್ಮ ಸೇವೆಯಲ್ಲಿ ಸಾಮಾನ್ಯ ಕರ್ತವ್ಯ ಜೊತೆಗೆ ರಾಷ್ಟ್ರ ಮಟ್ಟದ ಜಿಮ್ನಾಸ್ಟಿಕ್ ಮತ್ತು ಸದೈವ ತಮ್ಮ ಸೇವಾವಧಿಯಲ್ಲಿ ಕ್ರೀಡೆ ಹಾಗೂ ಕರ್ತವ್ಯ ಅನೇಕ ಸಲಹೆಗಳು ಮಾಡಿದ್ದು, ಈ ಸಂಬಂಧ 2023ರಲ್ಲಿ ಸಾಲಿನ ಗಣರಾಜ್ಯೋತ್ಸವ ಮಾನ್ಯ ರಾಷ್ಟ್ರಪತಿ ಶ್ಲಾಘನೀಯ ಸೇವಾ ಪದಕ ಕೂಡ ಪಡೆದಿರುತ್ತಾರೆ. ಸದೈವ ಕಾರ್ಯವನ್ನು ಪರಿಗಣಿಸಿ ಹಿರಿಯ ಅಧಿಕಾರಿಗಳು ಪ್ರಶಂಸೆಯ ಪತ್ರದಿಂದ ಅನೇಕ ಬಾರಿ ನಗದು ಭವನ ಹಾಗೆ ಪ್ರಶಂಸೆಯ ಪತ್ರಗಳನ್ನು ಪಡೆದಿರುತ್ತಾರೆ. ಫೆಬ್ರವರಿ 2025 ಮಾಹಿತಿಯಲ್ಲಿ ಕಾಪೋಕ್ತ ಮತ್ತು ಕೂಡ ಪಡೆದಿರುತ್ತಾರೆ. ಸದೈವರು ಒಟ್ಟು 32 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಈ ತಿಂಗಳ ಕೊನೆಯಲ್ಲಿ ಸೇವೆ ನಿವೃತ್ತಿವಂತಾರೆ. ಹೃತ್ಪೂರ್ವಕ ವಂದನೆಗಳು. ನಂತರ ಕೋರಿಕೆ ವರ್ಗಾವಣೆ ನಂತರ 2015 ಕಾನ್ಸ್ಟೇಬಲ್ ಮುಂಬತ್ತಿಕೊಂಡಿರ್ತಾರೆ. 2021ರಲ್ಲಿ ಸ್ಪೆಷಲ್ ARSI ಹುದ್ದೆಗೆ ಮುಂಬಡ್ತಿ ಹೊಂದಿ 1ನೇ ಪಡೆ KSRP ಬೆಂಗಳೂರು ಘಟಕಕ್ಕೆ ವರ್ಗಾವಣೆಗೊಂಡು ಕೇಂದ್ರ ದಳದಲ್ಲಿ ಸಾಮಾನ್ಯ ಕರ್ತವ್ಯ ಜೊತೆಗೆ ಬ್ಯಾಂಡ್ ಉಸ್ತುವಾರಿ ಸದೈವರು ಬ್ಯಾಂಕ್ ತರಬೇತಿಗಾಗಿ ಜಮ್ಮು ರಾಜ್ಯಕ್ಕೆ ಹೋಗಿ ಬಂದಿರುತ್ತಾರೆ ಹಾಗೂ ಹಲವು ರಾಜ್ಯಗಳಲ್ಲಿ ನಡೆದ ಬ್ಯಾಂಕ್ ತಂಡಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ ಹಾಗೂ ರಾಜ್ಯ ವಿವಿಧ ಘಟಕಗಳ ಇಲಾಖೆಯಲ್ಲಿ ನಡೆದ ವಿಶೇಷ ಕಾರ್ಯಕ್ರಮಗಳಲ್ಲಿ ಬ್ಯಾಂಕ್ ತಂಡದ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಿರಿಯ ಅಧಿಕಾರಿಗಳ ಪ್ರಶಂಸನೆಗೆ ಪಾತ್ರರಾಗಿದ್ದಾರೆ. ಆಚರಣೆ ಸಂದರ್ಭದಲ್ಲಿ ಬ್ಯಾಂಕ್ ತಂಡದೊಂದಿಗೆ ಭಾಗವಹಿಸಿ ಬಹುಮಾನಗಳ ಪಡೆದಿರುತ್ತಾರೆ. ಸದೈವರು ಒಟ್ಟು 32 ವರ್ಷಗಳ ಕಾಲ ನಿವೃತ್ತಿಯನ್ನು ಹೊಂದುತ್ತಾರೆ. ಹೃತ್ಪೂರ್ವಕ ಧನ್ಯವಾದಗಳು. ಸಭೆಯ ಮಾತನಾಡಿ ಮೇರೆಗೆ 5ನೇ ಪಡೆ KSRP ಮೈಸೂರು ವರ್ಗಕ್ಕೆ ಘಟಕಕ್ಕೆ ವರ್ಗಾವಣೆಯನ್ನು ಸ್ವಂತ ಕೋರಿಕೆ ಮೇಲೆ ಮತ್ತೆ 11ನೇ ಪಡೆಗೆ ಕೂಡ ವರ್ಗಾವಣೆ ಇರ್ತಾರೆ. 2016ರಲ್ಲಿ ಎಕ್ಸ್ಟೆನ್ಷನ್ಗೆ ಮುಂಬಡ್ತಿ ಹೊಂದಿರ್ತಾರೆ. 1ನೇ ಪಡೆಗೆ ಸ್ಥಳ ನಿಲ್ಲಿಸಿಕೊಂಡಿರ್ತಾರೆ. 2021ರಲ್ಲಿ 4ನೇ ಪಡೆ KSRP ಬೆಂಗಳೂರು ಘಟಕಕ್ಕೆ ಸ್ಪೆಷಲ್ ARSI ಆಗಿ ಮುಂಬಡ್ತಿ ಹೊಂದಿರ್ತಾರೆ. ಕೋರಿಕೆ ಮೇಲೆ 2022ರಲ್ಲಿ 1ನೇ ಪಡೆಗೆ ಸ್ಥಳ ಕೋರಿಕೆ ಮೇರೆಗೆ ವರ್ಗಾವಣೆಗೊಂಡಿರ್ತಾರೆ. ಪ್ರಸ್ತುತ ಬಿ ದಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ಸದೈವರು 1997ರಿಂದ 2006ರವರೆಗೆ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ 8 ವರ್ಷಗಳ ಕಾಲ SDF ಕರ್ತವ್ಯವನ್ನು ಕೂಡ ನಿರ್ವಹಿಸಿರುತ್ತಾರೆ. ಅಲ್ಲದೆ ಅಸ್ಸಾಂ, ಕೇರಳ, ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯಗಳು ಹೊರ ರಾಜ್ಯಗಳ ಚುನಾವಣೆ ಕರ್ತವ್ಯ
ಸನ್ಮಾನ ಸ್ವೀಕರಿಸಿದ ಶಿವಕುಮಾರ ಸ್ವಾಮಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಹುದ್ದೆಗೆ ನೇಮಕಗೊಂಡರ ನಂತರ 1996ರಲ್ಲಿ ಸಂಪರ್ಕ ವೇದಿಕೆ ಮೇಲೆ 1ನೇ ಪಡೆ ಕೆಎಸ್ಆರ್ಪಿ ಬೆಂಗಳೂರು ಘಟಕಕ್ಕೆ ವರ್ಗಾವಣೆಯಾಗಿ ಒಂದು ನಂತರ 2015ರಲ್ಲಿ ಎಚ್ಚರಿಸಿಕೊಂಡು ತಾವು ಮುಂಬರ್ತಿ ಒಂದು 1ನೇ ಪಡೆಗೆ ನಿಯುಕ್ತಿಗೊಂಡಿರ್ತಾರೆ. 2019ರಲ್ಲಿ 3ನೇ ಪಡೆ ಕೆಎಸ್ಆರ್ಪಿ ಬೆಂಗಳೂರು ಘಟಕಕ್ಕೆ ಸ್ಪೆಷಲ್ ಸಹಾಯಿಯಾಗಿ ಮುಂಬರ್ತಿ ಒಂದು ವರ್ಗಾವಣೆಯಿರ್ತಾರೆ. 2020 ಪ್ರಯತ್ನ ಮೇರೆಗೆ ಸಂಪರ್ಕ ವೇದಿಕೆ ಮೇರೆಗೆ ವರ್ಗಾವಣೆ 1ನೇ ಪಡೆ ಬೀದರದಲ್ಲಿ ಸಾಮಾನ್ಯ ಕರ್ತವ್ಯ ನಿರ್ವಹಿಸಿರ್ತಾರೆ. ಸದಸ್ಯರು ತಮ್ಮ 32 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಹೆಚ್ಚಿನದಾಗಿ ಹಿರಿಯ ಅಧಿಕಾರಿಗಳ ಬಳಿ ಅಧಿಕಾರಿ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಹಾಗೂ ಅನೇಕ ಬಾರಿ ಉತ್ತಮ ಕರ್ತವ್ಯ ನಿರ್ವಹಿಸಿ ಹಿರಿಯ ಅಧಿಕಾರಿಯವರ ಪ್ರಶಂಸನೆಗೆ ಪಾತ್ರರಾಗಿರುತ್ತಾರೆ. ಅಲ್ಲದೆ ಸದಸ್ಯರು ವಿಲೇಜ್ ಪ್ರೊಡಕ್ಷನ್ ಗ್ರೂಪ್ ನಲ್ಲಿ ಸಹ ಕರ್ತವ್ಯ ನಿರ್ವಹಿಸುತ್ತಾರೆ. ಒಟ್ಟು 32 ವರ್ಷಗಳ ಕಾಲ ಶ್ರದ್ಧೆ ನಿಷ್ಠೆ ಹಾಗೂ ಶಿಸ್ತಿನಿಂದ ಕರ್ತವ್ಯ ನಿರ್ವಹಿಸಿ ಈ ದಿನ ನಿವೃತ್ತಿ ಹೊಂದ್ತಾ ಇರ್ತಾರೆ. ಹೃತ್ಪೂರ್ವಕ ವಂದನೆಗಳು. ಮುಂಬೈಗೆ 8ನೇ ಪಡೆ ಸ್ಥಾನಮಾನಿಸಿಕೊಂಡಿರ್ತಾರೆ. ಮತ್ತೆ 2019ರಲ್ಲಿ 7ನೇ ಪಡೆ ಕೆಎಸ್ಆರ್ಪಿ ಮಂಗಳೂರು ಅಲ್ಲಿ ಸ್ಪೆಷಲ್ ಸಹಾಯಿಯಾಗಿ ಮುಂಬರ್ತಿ ಒಂದು ವರ್ಗಾವಣೆಗೊಂಡಿರ್ತಾರೆ. ಕೋರಿಕೆ ಮೇರೆಗೆ 2020ರಿಂದ 1ನೇ ಪಡೆ ಸಿ ದಳದಲ್ಲಿ ಸಾಮಾನ್ಯ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಸದಸ್ಯರು ಪಿಡಿಎಂಎಸ್ ತರಬೇತಿಯನ್ನು ಹೊಂದಿ ವಾಹನ ಚಾಲಕರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಹಾಗೂ ಯುಪಿಜಿ ಕರ್ತವ್ಯ ವಿಲೇಜ್ ಪ್ರೊಡಕ್ಷನ್ ಗ್ರೂಪ್ ನಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಅಲ್ಲದೆ ತಮಿಳುನಾಡು ವಿಲೇಜ್ ಪ್ರೊಡಕ್ಷನ್ ಹೊರರಾಜ್ಯ ಚುನಾವಣೆಗಳಲ್ಲೂ ಸಹ ನಿರ್ವಹಿಸಿರುತ್ತಾರೆ. ಸಚಿವರು ಸುದೀರ್ಘ 33 ವರ್ಷಗಳ ಕಾಲ ಶ್ರದ್ಧೆ ನಿಷ್ಠೆ ಹಾಗೂ ಶಿಸ್ತಿನಿಂದ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಹಾಗೂ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸನೆ ಪಾತ್ರವಾಗಿ ಈ ತಿಂಗಳಾಂತ್ಯದಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಮೆಹಬೂಬ್ ಸಾಬ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಎಲ್ಲರೂ ಅಚ್ಚುಮೆಚ್ಚಿನ ಪಾತ್ರವಾಗಿ ನಿವೃತ್ತಿ ಹೊಂದ್ತಾರೆ. ಅವರು ಮುಂದಿನ ನಿವೃತ್ತಿನ ಸುಖಗಾಮವಾಗಿ ಅಂತ ನಮ್ಮ ಸಮಾಜದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಆಶಿಸುತ್ತೇವೆ. ವೆಂಕಟ ಸೋಮಪ್ಪ ಅವರು ಹೃತ್ಪೂರ್ವಕ ಸ್ವಲ್ಪ ಹಿಡಿದು ತುಂಬಾ ದೊಡ್ಡ ವೇದಿಕೆ. ಈ ವೇದಿಕೆ ನಾವು ಖುಷಿಯಿಂದಾನೇ ಮಾತಾಡಬೇಕು. ಯಾಕಂದ್ರೆ 30 ವರ್ಷ ಸರ್ವಿಸ್ ಮಾಡಿರಲಿ, 40 ವರ್ಷ ಮಾಡಿರಲಿ, ನಮ್ಮ ಸೇವೆ ಓದಿ ಮುಗಿಸ್ಕೊಂಡು ನಾವು ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ. ಹಾಗೆ ನನ್ನ ಪರಿಚಯ ಸಾಮಾನ್ಯವಾಗಿ ಇಲ್ಲಿ ಸ್ವಲ್ಪ ಕಡಿಮೆನೇ ಇದೆ. ನನ್ನ ಪೂರ್ತಿ ಸರ್ವಿಸು ಅಲ್ಲಿ ಡೆಲ್ಲಿ ಇಂದಿರಾ ಗಾಂಧಿ ಸ್ಟೇಡಿಯಂ ನಾನು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಮೆಡಲ್ ಮಾಡಿದ್ದು. ಜಿಮ್ನಾಸ್ಟಿಕ್ ಕೋರ್ಸ್ ಕೂಡ ಆವಡಿ ಒಳಗೆ ಮಾಡಿದೆ. ಟ್ರೈನಿಂಗ್ ಆದ ನಂತರ ನಾನು ಇವತ್ತು ಕೂಡ ನಾವು ಹೊಸ ಹುಡುಗರಿಗೆ ಹೇಳೋದಷ್ಟೇ, ನಾನು 1 ವರ್ಷ ಟ್ರೈನಿಂಗ್ ಅಜ್ಮೀರಲ್ಲಿ ಏನ್ ಮಾಡಿದೆ, ನಂತರ ನಾನು 15 ದಿವಸ ಮಾತ್ರ ಊರಿಗೆ ಬಂದಿದ್ದು. 9 ತಿಂಗಳು ಮೊನ್ನೆ ಕಮಲ್ ಸಾಹೇಬ್ರು, ಗುಟ್ಟಿ ಕಮಲ್ ಸಾಹೇಬ್ರು ಒಳ್ಳೆಯವರು, ಕಾಪಾಡಿದ್ದಾರೆ. ತೊಂದರೆ ಇಲ್ಲ. ನಮ್ಮ ದೇಶ ಮೇಡಮ್ ಅವರು, ನಮ್ಮ ಸಿಬ್ಬಂದಿ ಅವರಿಗೆ ಎಲ್ಲರಿಗೂ ನಮಸ್ಕಾರ. ಮಾತು